ನಿಮ್ಮ ರೂಪ. ಬೆಂಗಳೂರು ದಕ್ಷಿಣ ತಾಲೂಕು ದಲಿತ ಸಂಘರ್ಷ ಸಮತಾವಾದ ರಾಜ್ಯ ಸಮಿತಿ ಸಂಸ್ಥಾಪಕರಾದ ವಾಲೆ ಕೆ ತಮ್ಮಣ್ಣ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟೋ ನಿಲ್ದಾಣ, ಪಟ್ಟಣಗೆರೆ ಮೆಟ್ರೋ ನಿಲ್ದಾಣ, ಆರ್.ವಿ. ಎಂಜಿನಿಯರ್ ಕಾಲೇಜ್ ಹತ್ತಿರ ಸಂಸ್ಥಾಪಕ ವಾಲೆ ಕೆ ತಮ್ಮಣ್ಣ ಹಾಗೂ ಬೆಂಗಳೂರಿನ ದಕ್ಷಿಣ ತಾಲೂಕು ಅಧ್ಯಕ್ಷರಾದ ಅಭಿಷೇಕ್ ಇವರ ನೇತೃತ್ವದಲ್ಲಿ ಶಾಖಾ ಉದ್ಘಾಟನೆ ಮಾಡಿದರು. ಈ ದಿನ 76ನೇ ಸಂವಿಧಾನ ದಿನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಹೂವು ಹಾಕುವ ಮೂಲಕ ಆಚರಣೆ ಮಾಡಲಾಯಿತು. ಸಂವಿಧಾನ ಎಲ್ಲರಿಗೂ ಸಮಬಾಳು, ಸಮಪಾಲು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಈ ಎಲ್ಲವೂ ಸಂವಿಧಾನದಲ್ಲಿದೆ. ಆದರೆ ಬಡವರು ಹಾಗೆ ಇದ್ದಾರೆ ಎಂದು ಸಿದ್ದರಾಜು ಎಸ್ ಈ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆ. ವಾಲೆ ತಮ್ಮಣ್ಣ, ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ಅಭಿಷೇಕ್, ನಂಜಪ್ಪ ಮಾಗಡಿ ಅಧ್ಯಕ್ಷರು, ಸುರೇಶ್ ಆಟೋ ಚಾಲಕ ಅಧ್ಯಕ್ಷರು, ಪೊಲೀಸ್ ನಿವೃತ್ತಿ ಅಧಿಕಾರಿ ಸಿದ್ದರಾಜು ಎಸ್, ಸಾರ್ವಜನಿಕರು ಹಾಗೂ ಸರ್ವ ಸದಸ್ಯರುಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸರ್ ಅಡ್ಡ ಬರಬೇಡಿ ದಯವಿಟ್ಟು. ಸರ್ ಅಡ್ಡ ಹೋಗ್ಬೇಡ್ರಿ ಯಾರನು. ಹಾಗೆ ಸರ್ ಹಾಗೆ. ಸರ್ ಬನ್ನಿ ಸರ್, ನೀವು ಜನ ಇದ್ರೇನೆ. ತಮ್ಮಣ್ಣ ಈ ಕಡೆ ನೋಡಿ. ಮಾತಾಡಿ. 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಭಾರತ ದೇಶ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಇದೆ. ಈ ಗಣತಂತ್ರ ವ್ಯವಸ್ಥೆಯನ್ನು ಸುಖ ಸುಮ್ಮನೆ ಪಡೆದಿದ್ದಂಥದ್ದೇನಲ್ಲ. ಈ ದೇಶದ ಸಹಸ್ರ ಮಂದಿಯ ಶ್ರಮದ ಬುದ್ಧಿವಂತಿಕೆಯ ಪ್ರತಿಫಲವಾಗಿ ಸಂವಿಧಾನ ಬಂದಿದೆ. ಈ ಸಂವಿಧಾನ ಸಮಾನತೆಯನ್ನು, ಸಹೋದರತ್ವವನ್ನು, ಸಹಬಾಳ್ವೆಯನ್ನು ಸಾರ್ತಾ ಇದೆ. ಈ ಸಂವಿಧಾನ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಬದುಕುವ, ಜೀವಿಸುವ, ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು, ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು, ದೇಶದ ಅಭಿವೃದ್ಧಿ, ಪ್ರಗತಿ, ಆರೋಗ್ಯ, ಶಿಕ್ಷಣ, ನೈರ್ಮಲ್ಯ, ಪರಿಸರ ಸಂರಕ್ಷಣೆ ಎಲ್ಲವನ್ನು ಕೊಟ್ಟಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಗುಲಾಮಗಿರಿ ಇತ್ತು. ಈ ದೇಶದಲ್ಲಿ ಆಳುವ ವರ್ಗ ಶೋಷಣೆಯನ್ನು ಶೋಷಿತರನ್ನಾಗಿ ಮಾಡ್ತಾ ಇತ್ತು. ಮಾಲೀಕತ್ವ ಇತ್ತು. ಭೂಮಿಯ ಒಡೆತನ ನನ್ನದೇ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾ ಇತ್ತು. ಗುಲಾಮಗಿರಿಯನ್ನು ಸೃಷ್ಟಿ ಮಾಡಿತ್ತು, ಚೀಟಿಗಾರನ್ನು ಸೃಷ್ಟಿ ಮಾಡಿತ್ತು. ಅದೆಲ್ಲಕ್ಕೂ ಇತಿಶ್ರೀ ಹಾಡಿ ಸಮಾನತೆಯ ಹಕ್ಕನ್ನು, ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸಿದ ಕಾರಣಗಳಿಗಾಗಿ, ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ ಕಾರಣಗಳಿಗಾಗಿ, ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನು ತೋರಿಸಿದ ಕಾರಣಗಳಿಗಾಗಿ, ಶಿಕ್ಷಣದ ಗುಣಮಟ್ಟ 6%ಇಂದ ಇವತ್ತು 70% ಇದ್ದೇವೆ. ಇವತ್ತು ಉತ್ತಮವಾದ ಆರೋಗ್ಯವಿರತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೇವೆ. ಪ್ರತಿ ಪ್ರಜೆಯು ಸಂವಿಧಾನದಿಂದ ಬರತಕ್ಕಂಥ ಬಡಾವಣೆಗಳಲ್ಲಿ ವಾಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಇದ್ದೇವೆ. ಈ ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಈ ದೇಶದಲ್ಲಿದ್ದಂಥ 563 ಜನ ರಾಜ ಮಹಾರಾಜ ಸಾಮಂತರುಗಳು ಹೋಗಿ ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರವನ್ನು ಪಡೆದಿದ್ದೇವೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಾ ಇದ್ದೇವೆ. ರಾಷ್ಟ್ರದಲ್ಲಿ ಹಲವಾರು ರೀತಿಯ ವೈಪರೀತ್ಯಗಳಿವೆ, ಪ್ರಾದೇಶಿಕವಾಗಿ, ಭೌಗೋಳಿಕವಾಗಿ, ಭಾಷಾವಾರುಗಳಾಗಿ. ಆದರೆ ಅವೆಲ್ಲವನ್ನು ಕೂಡ ಭಾರತದ ಸಂವಿಧಾನ ಎಲ್ಲ ಗ್ರಂಥಗಳಿಗೆ ಮೇಲಾಗಿ ಮುಕುಟಪ್ರಾಯವಾಗಿದೆ. ಇದನ್ನು ಜನಮಾನಸ ಅರ್ಥ ಮಾಡಿಕೊಳ್ಳಬೇಕು. ಜನಗಳಲ್ಲಿ ಈ ಸಂವಿಧಾನ ನನಗೆ ಎಷ್ಟು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದೆ, ಅಭಿವೃದ್ಧಿಯ ಪಥದಲ್ಲಿ ದೇಶ ಮತ್ತು ನನ್ನ ವೈಯಕ್ತಿಕ ಜೀವನ ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನುವುದನ್ನು ಪ್ರತಿ ಪ್ರಜೆಯೂ ಅರ್ಥ ಮಾಡಿಕೊಡಬೇಕು.
ಯಾರೂ ಕೀಳಿಲ್ಲ, ಯಾರೂ ಮೇಲಿಲ್ಲ, ಎಲ್ಲರೂ ಕೂಡ ಸಮಾನರು. ಅವರ ಅಂತಸ್ತು ಅಧಿಕಾರಿಗಳಿಗೆ ಇಲ್ಲಿ ಬೆಲೆ ಇಲ್ಲ. ಸಾರ್ವಜನಿಕ ಬದುಕಿನಲ್ಲಿ